ಸೂಪರ್ ಕುರಿ ಸೂಪರ್ ಕುರಿ ಸೂಪರ್ ಕುರಿ. ಯಾಕ ಏನಾಯ್ತಾ? ದೇವಸ್ಥಾನ ಇದೆಯನಪ್ಪ ಇಲ್ಲಿ ಯಾವುದಾದ್ರು? ಹಾಂ, ದೇವಸ್ಥಾನ ಗೊತ್ತಿಲ್ವಾ? ಜಾಸ್ತಿ ಅಡ್ಡಾಡೋದು ಸರ್. ನೀವು ಅಡ್ಡಾಡಲ್ವಾ? ಅಲ್ಲ ಇಲ್ಲಿ ಕುಂತ್ಕೊಂಡಿದ್ರಲ್ಲ ಈಗಲೇ ಗಾಡಿ ಮೇಲಿದ್ದಾರಲ್ಲ ಶ್ರೀನಿವಾಸ್ ಅಂತೇಳಿ, ಎಲ್ಲೋದ್ರವರು? ಏನು ಹೇಳ್ತಾರೆ ಕರೀತಾರೆ, ಬರೋದಿಲ್ಲ, ಏನಿಲ್ಲ. ನಮಗೆ ಬೇಜಾರಾಗ್ಬಿಡುತ್ತೆ, ನಮಗೂ ಸುತ್ತಿ 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 ನಮಗೆ. ಊಟ ಮಾಡಿದ್ರಾ? ಊಟ ಆಯ್ತು. ಒಳ್ಳೇದಾಗಲಿ. ಸರ್ ಅಲ್ಲ, ನಾವು ಗುರು ಅನ್ಬೇಕು ನಮ್ಮನ್ನು. ಹಾಂ, ಯಾವ ಊರು ನಿಮ್ಮದು? ಉತ್ತರ ಕರ್ನಾಟಕನಾ? ನಮ್ದು ಉತ್ತರ ಕನ್ನಡ. ಎಲ್ಲಿ? ರಾಯಚೂರು ಸೈಡ್. ರಾಯಚೂರು, ಗಂಗಾವತಿ. ಗಂಗಾವತಿ, ಗೊತ್ತಾಯ್ತು ಗೊತ್ತಾಯ್ತು. ಪ್ರಾಣೇಶ್ವರ ಊರು. ಅವ್ರಿಗೂ ನಾನು ಶಾಸ್ತ್ರ ಹೇಳಿದ್ದೆ. ಒಳ್ಳೇದಾಗುತ್ತೆ ನಿಮ್ಗೆ, ಯೋಗ ಆಯ್ತು ನಿಮ್ಗೆ. ಇಷ್ಟರಲ್ಲಿ ಒಳ್ಳೆ ಯೋಗ ಐತೆ. ಮದುವೆ ಆಗಿದೆಯಾ? ಏನಿಲ್ಲ. ಹುಡುಕ್ತಾ ಇದ್ದಾರೆ ಹೆಣ್ಣು ಊರಲ್ಲಿ? ಇಲ್ಲ. ಯಾಕೆ? ಮನೆ ಮಾಡಿಕೊಂಡು ಹೋಗ್ತಾರೆ. ಮನೆ ಮಾಡಿ ಹುಡುಕಾಡ್ತೀರಾ? ಮನೆ ಯಾವ ಮಾಡ್ತೀರಾ? ಜಾಗ ಇದೆಯಾ? ಜಾಗ ಇಲ್ಲ, ಜಮೀನು ಇದೆ. ಜಮೀನು, ಹೌದು, ಒಳ್ಳೇದಿದೆ. ಏನು ಹಾಕಿದಿರಿ ಇಲ್ಲಿ? ಅದು ತೊಗರಿ, ಸಜ್ಜೆ, ನವಣೆ. ಒಳ್ಳೇದು ಒಳ್ಳೇದು. ನಿಮಗೆ ಒಳ್ಳೆ ಯೋಗ ಇದೆ ನಿಮಗೆ. ನಿಮ್ಮದು ಲಕ್ಷಣ ಇದೆಯಲ್ಲ, ನಿಮ್ಮ ಮುಖದ ಲಕ್ಷಣ ಭಾಳ ಚೆನ್ನಾಗಿದೆ. ಯಾರಿಗೂ ನಾನು ಸಾಮಾನ್ಯವಾಗಿ ಯಾರ ಹತ್ರ ಮಾತಾಡ್ಸೋದಿಲ್ಲ. ನಾನು ಯಾರಿಗೂ ಮಾತಾಡ್ಸೋಕೆ ಹೋಗೋದಿಲ್ಲ. ನಿಮಗೆ ಮಾತಾಡ್ಸಿದ್ರೆ ನಿಮ್ಮ ಅದೃಷ್ಟ ಅಂತ ತಿಳ್ಕೊಬೇಕು. ಒಳ್ಳೆ ದಿನ ಶುರು ಆಗುತ್ತೆ ನಿಮಗೆ ಇನ್ಮೇಲೆ. ಒಳ್ಳೇದಾಗಲಿ ನಿಮಗೆ. ನಗ್ನಗ್ತಾ ಮಾತಾಡ್ತಿರಲ್ಲ, ಅದು SSLC ಆಯ್ತಾ ನಿಮ್ಮದು? ಮುಗಿಸ್ಕೊಂಡ್ರಾ? ಮಾಡ್ಕೊಂಡಿಲ್ಲ? ಗೊತ್ತಾಯ್ತು ನನಗೆ, ಗೊತ್ತಾಯ್ತು. ಇರಲಿ 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 ಇರಲಿ. ನೋಡಿ, ನಾವು ಊರೂರು ಸುತ್ತವ್ರು, ನಾವು ಯಾರನ್ನೂ ಮಾತಾಡ್ಸೋದಿಲ್ಲ. ಇಲ್ಲಿ ಯಾರಿಗೋ ದೆವ್ವ ಹಿಡ್ಕೊಂಡಿತ್ತು. ಆಯಿತು, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಅವತ್ತು ದಿವಸ ದೆವ್ವ ಹಿಡ್ಕೊಂಡ್ಬಿಟ್ಟಿತ್ತು ಅವ್ರಿಗೆ. ಪಾಪ ಹುಡುಗಿ ಅವಳು, ಹೋಗ್ಲಿ, ಅವಳಿಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿತ್ತು ಪಾಪ. ಈಗ 19 ವರ್ಷ ಆ ಹುಡುಗಿಗೆ. ಅವರಿರೋ ಜಾಗ, ಸ್ಥಳ ಇದೆಯಲ್ಲ, ಆ ಜಾಗದಲ್ಲಿ ಜಾಗ ಚೆನ್ನಾಗಿರಲಿಲ್ಲ. ಅವ್ರು ಕಟ್ಸಿರೋ ಸ್ಥಳ, ಜಾಗ ಏನಿದೆಯೋ ಆ ಮನೆ ಒಡೆದ್ಬಿಟ್ಟು ಕಟ್ಸಿದ್ರು. ಆ ಮನೆಯೊಳಗಿದ್ದವಳೊಬ್ಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದ ಹುಡುಗ. ಅದನ್ನು ಒಡೆದು ಇವ್ರು ಮನೆ ಕಟ್ಸ್ಕೊಂಡಿದ್ದಾರೆ. ಈಗ ಆತ್ಮ ಏನಿದೆ ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನು ಹೋಗಿ ಎಲ್ಲ ತೊಗೊಂಡು ಬಂದ್ವಿ ನಾವು. ಎಲ್ಲ ತೆಗೆದು ಬಂದಿದ್ದೀನಿ ಅವ್ರಿಗೆ. ಬಟ್ ನಾ ಎಲ್ಲ ಥರದ್ದು ನಿಮ್ಗೆ ಏನಾದ್ರು ಸಹಾಯ ಬೇಕಾದಾಗ ಹೇಳಿ, ನಾನು ಮಾಡ್ತೀನಿ. ನಿಮ್ಗೆ ಯೋಗ ಬರುತ್ತೆ ಇಷ್ಟರಲ್ಲಿ. ಕೈ ತೋರಿಸಿದ್ದು ಬಲಗೈ. ಹೆಣ್ಣು ನಿನಗೆ ಹುಬ್ಳಿ ಕಡೆ ಸಿಗುತ್ತೆ, ಇಲ್ಲಾಂದರೆ ಬಿಜಾಪುರ ಕಡೆ ಸಿಗುತ್ತೆ. ನೀನು ಹುಡುಗಿ ಹೆಣ್ಣು ಸಿಗೋದು ನಿನಗೆ ಅಲ್ಲೇ. ಒಟ್ಟು ನೀನು ಯೋಗ ಅಲ್ಲೇ ಇದೆ, ನಿನಗೆ ಸಿಗೋದು ಅಲ್ಲೇ ಯೋಗ. ಹೆಸರು ಹೇಳ್ಬಿಡ್ತೀನಿ ಅವಳದು: ಸುಶೀಲಾ, ಮಂಜು, ಸುಶೀಲಾ, ಮಂಜು, ಈ ಹೆಸರೊಳಗೆ ಬರ್ತಾಯಿದೆ ನಿಂದು. ಕಾಮಾಕ್ಷಿ, 3 ಹೆಸರೊಳಗೆ ನಿನಗೆ ಸಿಗ್ತಾಳೆ ಹುಡುಗಿ. ಎಸ್ಸಿಂದ ಸಿಗ್ತಾಳೆ, ಇಲ್ಲ ಎಮ್ಮಿಂದ ಸಿಗ್ತಾಳೆ? ಹಾಂ, ನೀವು ಹುಡುಕಾಡ್ತೀರಿ. ನಾನು ಕುಂತು ಜಾಗದಲ್ಲಿ ಹೇಳ್ತೀನಿ ಏನು ನಡೀತಾ ಇದೆ ಅಂದ್ಬಿಟ್ಟು. ನೋಡು, ಆತ್ಮನ ಹಿಡ್ಕೊಂಡು ಬಂದಿದ್ದೀನಿ. ಇದನ್ನು ತೊಗೊಂಡು ಹೋಗಿ ನೀರೊಳಗಡೆ ಬಿಡ್ಬೇಕು, ಹರಿಯೋ ನೀರೊಳಗಡೆ. ನೀರು ಹಿಂಗೆ ಹೋಗ್ತಿರ್ತೈತಲ್ಲ, ಹರಿತಿರ್ತದಲ್ಲ, ಆ ನೀರೊಳಗೆ ಬಿಡ್ಬೇಕು ಆತ್ಮ. ಎಷ್ಟು ಕಾಟ ಕೊಟ್ಟಿತ್ತಂದ್ರೆ ಸಾಯ್ಸಕ್ಕೆ ಹೋಗ್ಬಿಡ್ತಾಳೆ. ಮೈಯೊಳಗೆ ಸೇರ್ಕೊಂಡ ಅಂದ್ರೆ ಅವನು ಯಾರಿಗಾರು ಸಾಯ್ಸಕ್ಕೆ ಹೋಗ್ಬಿಡ್ತಾನೆ. ಹಾಂ, ನಾನು ಪವಾಡ ಪುರುಷ ಆಗಿರೋದ್ರಿಂದ ನಾನು ಹಿಡಿದಿಟ್ಕೊಂಡೇನಿ. ಯಾರಿಗೂ ಆಗೋದಿಲ್ಲ. ಲಕ್ಷಗಟ್ಟಲೆ ದುಡ್ಡು ಕೇಳ್ತಾರೆ ದೆವ್ವ ಬಿಡ್ಸಕ್ಕೆ. ನಾನು ₹1 ತೊಗೊಂಡಿದ್ದೀನಿ ಅಷ್ಟೇ, ₹1. 1 kg ಬಾಳೆಹಣ್ಣು, 12 ಬಾಳೆಹಣ್ಣು, ₹1 ಡಜನು. ಈಗ ಮುಂದಿನ ವರ್ಷನೇ ಮತ್ತವ್ರು ನನಗೆ ಕೊಡಬೇಕಾಗಿರೋದು. 3 ವರ್ಷ ಕೊಡ್ಬೇಕವ್ರು ನನಗೆ. ಇದನ್ನು ತೊಗೊಂಡೋಗಿ ನಾನು ಬಿಟ್ಟು ಬರಬೇಕಲ್ಲ ದೂರ. ಹಾಂ, ಕಂಡಪಟ್ಟು ದೂರ ಹೋಗ್ಬೇಕಾಗ್ತೈತಿ. ಇರಲಿ, ಏನು ಮಾಡೋಕ್ಕಾಗ್ತೈತಿ. ನೋಡು, ಮುಟ್ಟು ನೋಡಿ ಹೆಂಗೈತೆ ಭಾರ. ಮುಟ್ಟು ನೋಡು, ಏನಾಗೋದಿಲ್ಲ. ಮುಟ್ಟು ನೋಡಿ ಭಾರ ನೋಡಿ ಹೆಂಗೈತಿ. ಕೈ ನಡಗಬೇಡ, ನಡಗಕ್ಕೆ ಹೋಗ್ಬಾರ್ದು. ಏಯ್ ನೋಡು, ಅವಾಗಲೇ ಹಿಂಗಿತ್ತ ಫುಲ್ ಸಿಟ್ಟು ಬಂದೈತೆ ಅದಕ್ಕೆ. ನೋಡು, ಅದ್ರ ಕಣ್ಣೀರು ಹಾಕಿದ್ದೆ ಹಿಂಗೆ ಬರ್ತೈತಿ. ಹಸರಾಗ್ತಾ ಹೊಂಟೈತೆ ನೋಡೋದು. ಹಂಗೆ ಗಂಡಸ್ರು ಯಾರು ಹೆದರಾಕ್ ಹೋಗ್ಬಾರ್ದು. ಯಾಕೆ ಭಯ ಬರ್ತಿದ್ದಿ? ಹಾಂ ಹಾಂ, ರೂಮ್ ಸೇರ್ಕೊಂಡ್ಬಿಡ್ತೀರಿ. ರಾತ್ರಿ 8 ಗಂಟೆ ಒಳಗೆ ಸೇರ್ಕೊಂಡ್ಬಿಡ್ತೀರಿ. ಯಾಕೆ? ಹಾಂ, ಇರಲಿ ಇರಲಿ, ಒಳ್ಳೇದಾಗಿ ಆಯಿತು. ನಾನು ಪೂಜೆ ಮಾಡಿಕೊಟ್ಟಿದ್ದೀನಿ. ಹುಣಸೆ ಮರದ ಹತ್ರ ದೀಪ ಹಚ್ಚಿಡಕ್ಕೆ ಹೇಳು. ಅಮಾವಾಸ್ಯೆಗೆ, ನೆಕ್ಸ್ಟ್ ಅಮಾವಾಸ್ಯೆಗೆ ಲಿಂಬೆಹಣ್ಣು ತೆಗೆದುಬಿಟ್ಟು, ನಿಮ್ಮ ತಮ್ಮನಿಗಲ್ವಾ ಹಿಡ್ದಿದ್ದು, ಅವ್ನು ಲಿಂಬೆಹಣ್ಣು ತೆಗೆದುಬಿಟ್ಟು ಬಿಸಾಕ್ಬಿಡು ಅಂತ ಹೇಳಿ. ಹುಣಸೆ ಮರದ ಹತ್ರ ಬಿಸಾಕಿ ಹಿಂದೆ ತಿರುಗಿ ನೋಡ್ದಿರ ಬಂದ್ಬಿಡಂತ ಹೇಳಿ. ಹಿಂದೆ ತಿರುಗಿ ನೋಡಬೇಡ ಅಂತ ಹೇಳೋನು. ಆಯಿತಾ? ಹೋಗಿ, ಒಳ್ಳೇದಾಗಿ. ಹಾಂ.
ಇದಾಗೆ ಹೆಣ್ಣು ಸಿಗ್ತಾರೆ, ಯೋಚನೆ ಮಾಡಕ್ಕೆ ಹೋಗ್ಬೇಡ. ಈಗ ನಂದು ನಂಬರ್ ತಗೋ, ಯಾರಿಗಾರು ದೆವ್ವ ಹಿಡಿದ್ರೆ ವಾಸ್ತು ನಿಮ್ದು ಮನೆ ಮದುವೆ ಲಗ್ನ ಯಾವಾಗ ಆಗ್ಬೇಕು ಎಲ್ಲ ಹೇಳ್ತೇನೆ ನಾನು. ಓಕೆ ಹಾಂ, ಯಾರಿಗಾರು ದೆವ್ವ ಹಿಡಿದ್ರೆ ಯಾಕಂದ್ರೆ ಜಾಸ್ತಿ ನಾನು ಮಾಡೋದು ಅದೇ. ಹಾಂ ತಗೋ ಹೇಳ್ತೀನಿ. 9 9 9 9 4 9 6 4 7 1 2 ಎಷ್ಟಾಯ್ತು ನೋಡು? 3 6 10 ಆಯ್ತಾ? 10 ಆಯ್ತಾ? ಹಾಕೋ. ಕಮೋಂಡೋ ಸ್ವಾಮಿ ಅಂತ ಹಾಕೋ. ಬರ್ತೆ ಆಫಲ್ಲಿ ಇಟ್ಟಿದ್ದೀನಿ. ಪೂಜೆ ಮಾಡ್ತಾ ಇದ್ದಲ್ಲ ಅದಕ್ಕೆ ಆಫಲ್ಲಿ ಇಟ್ಟಿದ್ದೀನಿ. ಹಾಂ ಓಕೆ, ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಒಳ್ಳೇದಾಗತ್ತೆ ನಿನಗೆ. ಹಾಂ ಓಕೆ, ಯಾರಿಗಾರು ದೆವ್ವ ಹಿಡಿದ್ರೆ ಆತ್ಮಗೀತೆಯನ್ನು ಹಿಡಿದ್ರೆ ಕರಿಯೋರು. ಹಾಂ ಏನ? ಅಯ್ಯೋ ಹೇ ಬಿಚ್ಕೊಂಡ್ಬಿಡ್ತಲ್ವ? ಏನು ಭಯ ಪಡಬೇಡ್ರಿ. ನಿನ್ನ ರಕ್ತ ಕೊರೆದು ಕುಡಿಬೇಕು. ನನ್ನ ಹಿಡಿದು ಇಟ್ಕೊಂಡಿದ್ದಲ್ಲ ಬಿಡೋನ್ಗ ಏನು ಪಕ್ಷಿ ಅವನಗ ಯಾಕ ಏನಾಯ್ತ? ಭಯ ಬಂತ? ಬಾ ಓಡ್ಬೇಡ, ಬಾ ನಾ ಹೋಗ್ಲಿ ಮನೀಗ. ಟಾಟಾ ಟಾಟಾ, ಹೆದರ್ಬೇಡ, ಬಾಯ್ಲಿ ಎರಡು ಮುಚ್ಚಿಬಿಡು. ನನ್ನ ಒಳಗಿಟ್ಟಿದ್ದು ನೋಡಿದ್ಯಲ್ಲ ನೀನು? ನಗಾಕತ್ತಿದ್ಯಲ್ಲ ನೀನು? ಇಲ್ವಾ? ಸರಿ ಬರಲ್ಲ. ಬಾಯ್ಲಿ ಬಾಯ್ಲಿ, ಸರಿ ನಾ ಹೋಗ್ತೇನೆ. ನಾವು ಕುರಿ ಪ್ರೋಗ್ರಾಮ್ ಅವ್ರು ಹೋದ್ರೆ ಏನಿಲ್ಲ. ಏ ಬಾರ ಒಳಗೆ ನೋಡಿ ನೀ ಯಾಕೆ ಓಡ್ತಿ ಹಂಗೆ ಹೆದರ್ತಿಯಲ್ಲೋ? ಹಿಂಗೆ ಆಡ್ತಿಯಲ್ಲ ಮಗು. ನೋಡಿದ್ದೆ ಒಳಗಡೆ ಕ್ಯಾಮ್ರಾ ಐತಿ, ಇದು ಸೂಪರ್ ಸೀರಿಯಲ್ ಕಾಮಿಡಿ ಪ್ರೋಗ್ರಾಮು. ನೋಡಿ ಅದಕ್ಕೆ ಗೊತ್ತಾಗಿಲ್ಲ ಗುರು, ಅವ್ನು ಕನ್ಫರ್ಮ್ ಇಲ್ಲ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನು ನಗಿಸೋ ಉದ್ದೇಶಕ್ಕಾಗಿ. ತೊಳಿ ನಿಂತ್ಕೊಡ್ರಿ, ಎದ್ರಕೋತಿರಲ್ರಿ ನೀವು. ಓಕೆ ಹಾಂ ಓಕೆ. ಏನು ದೆವ್ವ ಅಂದ್ರೆ ನಂಬ್ತೀರಾ? ದೆವ್ವ ನೋಡಿರಾ? ಮತ್ತೆ ಯಾಕೆ ಹೆದರ್ತೀರಾ? ಅಲ್ಲ ಗುರು, ಹಿಂಗೆ ಆಡ್ತಾ ಇದೆಯಲ್ಲ ಗುರು ನೀನು. ಮಕ್ಕಳ ಹತ್ತಂಗಳತಿ ಎದುರ್ತೈತಿ. ಭಯ ಬಂತ? ಮತ್ತೆ ದೆವ್ವನ ನೋಡಿದ್ರೆ ಹೆಂಗೆ ಎದುರ್ತೀರಾ? ಅಲ್ಲ ಕೇಳ್ಬಿಟ್ಟಿನಲ್ಲ ಅದಕ್ಕೆ. ಕೇಳ್ಪಟ್ಟಿದ್ದಕ್ಕೆ ಭಯ. ನಿಜವಲ್ಲಿ ನೋಡಿಲ್ಲ. ನೀನು ಎದುರುಗಡೆ ಬಂದ್ಬಿಟ್ರಿ ಏನ್ ಮಾಡ್ಬಿಡ್ತೀವ್ರು ನೀನು? ಬಿಡ್ತೀನಿ ಅಷ್ಟೇ ಅನ್ಕೊಂಡೆ ನಾನು. ಹೇಳಕ್ ಹೋದೆ ಹುಚ್ಚ ಹಾಕೊಂಡು ಓಡಾಡ್ಬಿಡ್ತೀರೇನೋ ರಾಯಚೂರಿಗೆ. ಎದುರಬಾರ್ದು. ಏನ್ ಗೊತ್ತಾ, ದೇವ್ರಿದಾನಲ್ವ, ದೇವ್ರು ಕಾಪಾಡ್ತಾನೆ. ದೆವ್ವ ಯಾವ ಲೆಕ್ಕ? ಕರೆಕ್ಟ್ ಅಲ್ವಾ? ದೇವ್ರು ನಮ್ಮ ಕಡೆ ಕಾಣಿಸ್ತಾನೆ, ದೆವ್ವ ಕಾಣಿಸಲ್ಲ. ಕರೆಕ್ಟ್ ಅಲ್ವಾ? ಯಾವುದು ಇಲ್ಲ. ಏನಂದ್ರೆ ಮನುಷ್ಯನಲ್ಲಿ ಒಂದು ಭಯ ಅನ್ನೋದು ತುಂಬ್ಕೊಂಡ್ಬಿಟ್ಟಿರುತ್ತೆ. ಕರೆಕ್ಟ್ ಅಲ್ವಾ? ಯಾರೋ ಏನೋ ಕತೆ ಹೇಳಿರ್ತಾರೆ, ಆ ಕತೆ ಒಳಗೆ ಮುಂಡ್ಬಿಟ್ಟಿರ್ತೀವಿ. ಅದನ್ನ ನಾವು ನೋಡಿಲ್ಲ, ಇನ್ನೋರ್ಗು ದೆವ್ವ ಏನು ಅಂತ. ದೆವ್ವ ಏನಂತ ಗೊತ್ತಿಲ್ಲ, ಆದ್ರೆ ದೆವ್ವ ಥರ ನಟಿಸ್ತೀನಿ. ದೆವ್ವ ಏನಂತ ನನಗೂ ಗೊತ್ತಿಲ್ಲ ಅಲ್ವಾ? ಅದೆಲ್ಲ ಯಾವುದೂ ಇರಲ್ಲ. ಸುಮ್ಮನೆ ತಮಾಷೆಗೆ ನಿಮ್ಮ ನಗ್ಸೋಕೆ. ಓಕೆ, ಏನು ಹೇಳಿ ನಮ್ಮ ಪ್ರೋಗ್ರಾಮ್ ಹೆಸರು? ಸೂಪರ್ ಕುರಿ. ಸೂಪರ್ ಕುರಿ ಅಂತ ನೋಡಿದಿರಿ? ಈಗ ಗೊತ್ತಾಯ್ತಾ? ಟಿವಿಯಲ್ಲಿ ನೋಡಿದ್ದೀರಾ?